ನೆಲ್ಲಿಕಾಯಿ ಉಪ್ಪಿನಕಾಯಿ ಆಮ್ಲ ಪಿಕ್ಕಲ್ ಡೀಟೇಲ್ಡ್ ವಿಡಿಯೋ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಲಿಂಕ್ ಬಂದು ನನ್ನ ಬಯೋದಲ್ಲಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 15 to 20 ನೆಲ್ಲಿಕಾಯಿನ ತೊಗೊಂಡು ನೀಟಾಗಿ ಸಾಲ್ಟ್ ವಾಟರಲ್ಲಿ ಕ್ಲೀನ್ ಮಾಡಿ ಅದ್ರ ಸೀಡ್ಸ್ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಗಟ್ಟಿ ಇರೋ ಬಾಣಲಿನ ತೊಗೊಂಡು ಈ ಮಿಕ್ಸರೆಲ್ಲ ಡೈರೆಕ್ಟಾಗಿ ಅದರಲ್ಲಿ ಹಾಕಿ 5 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ, ಅದಾದಮೇಲೆ 1 ಕಪ್ಪಷ್ಟು ಎಣ್ಣೆನ ಹಾಕಿ ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಫ್ರೈ ಮಾಡ್ತಾ ಹೋಗಬೇಕು. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷಕ್ಕೊಂದ್ಸಲ 3 ನಿಮಿಷಕ್ಕೊಂದ್ಸಲ ಅದನ್ನು ಓಪನ್ ಮಾಡಿ ಆವಾಗ ತಿರುಗ್ತಾನೆ ಇರಬೇಕು. ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನ ನಿಲ್ಲಿಸ್ಬೇಡಿ. ಕೈ ಆಡಿಸೋದನ್ನ ನಿಲ್ಲಿಸಿದ್ರೆ ತಳ ಹಿಡಿಯುತ್ತೆ. ತಳ ಹಿಡಿದ್ರೆ ಕಂಪ್ಲೀಟ್ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ. ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇದೆಲ್ಲನೂ ಮಾಡ್ಕೊಳ್ಳಿ. ಆವಾಗವಾಗ ಕೈ ಆಡಿಸ್ತಾನೆ ಇರಿ. ಎಲ್ಲಿವರೆಗೂ ಕೈ ಆಡಿಸ್ಬೇಕು ಅಂತಂದರೆ ಈ ಮಿಕ್ಸರ್ ಏನಿದೆಯಾ ಈ ಪೇಸ್ಟು ಅದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಹಾಗೆ ಎಣ್ಣೆ ಕೂಡ ಬಿಡುತ್ತೆ. ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಈ ಥರ ಆಗುತ್ತೆ. ಇಲ್ಲಿವರೆಗೂ ನೀವು ಕೈ ಆಡಿಸ್ತಾ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾನೆ ಇರಿ, ತಿರುಗ್ತಾನೆ ಇರಬೇಕು. ಇವಾಗ ಒಂದು ತವ ಇಟ್ಕೊಂಡು ಈ 15 to 20 ಗೂಸ್ಬೆರಿಗೆ 2.5 ಸ್ಪೂನು ಮೆಂತ್ಯ, 4 ಸ್ಪೂನ್ಸ್ ಸಾಸಿವೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿ ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅರ್ಧ ಸ್ಪೂನು ಅರಿಶಿನ ಪುಡಿ, ಸಾಲ್ಟು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು, ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ ಹತ್ತತ್ರ 1 ಸ್ಪೂನಷ್ಟು ಹಿಂಗು ಹಾಕ್ಕೊಂಡು ಫೈನ್ ಪೌಡರ್ ಮಾಡಿ ಇದನ್ನು ಈ ನೆಲ್ಲಿಕಾಯಿ ಪೇಸ್ಟ್ ಫ್ರೈ ಮಾಡ್ತಾ ಇದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಕ್ಲೀನಾಗಿ ಪೌಡರೆಲ್ಲ ಮಿಕ್ಸ್ ಆಗೋವರೆಗೂ ತಿರುವಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಒಂದು ದಪ್ಪ ಸೈಜು ಲೆಮನ್ನ ತೊಗೊಂಡು ಆ ಲೆಮನ್ ಜ್ಯೂಸನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಇದರಿಂದ ಗೂಸ್ಬೆರಿದು ಒಗ್ರು ಅನ್ನೋದು ಒಂಥರ ಫ್ಲೇವರ್ ಹೊಡಿತಾ ಇರುತ್ತೆ. ಆ ಫ್ಲೇವರು ಈ ಲೆಮನ್ ಜ್ಯೂಸಿಂದ ನ್ಯೂಟ್ರಲ್ ಆಗಿ ಈ ಪಿಕ್ಕಲ್ ಇನ್ನೂ ರುಚಿಯಾಗಿರುತ್ತೆ. ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಬೇಕು. ಪಕ್ಕದಲ್ಲಿ ಇನ್ನೊಂದು ಪ್ಯಾನಲ್ಲಿ 1 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಆಪ್ಷನಲ್, ನಿಮಗೆ ಬೇಕಂದ್ರೆ ಅಷ್ಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಕರಿಬೇವಿನ ಸೊಪ್ಪು ಇದಿಷ್ಟು ಹಾಕಿ ಆ ಒಗ್ಗರಣೆನ ಮತ್ತೆ ಈ ಗೂಸ್ಬೆರಿ ಮಿಕ್ಸ್ಚರಿಗೆ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಈ ಪಿಕ್ಕಲ್ನ ಕೂಲ್ ಆಗೋದಕ್ಕೆ ಬಿಟ್ಟು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರು ತಾಕಬಾರ್ದು. ಇದಕ್ಕೆ ನೀರು ತಾಕಿಲ್ಲ ಅಂದರೆ ನೀವು ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಇಟ್ಕೊಬೋದು.